ಯಾಕೆ ಆಯುಷ್ಯ ಕ್ಷೀಣಿಸ್ತಾ ಯಾಕೆ ಬರ್ತಾ ಇದೆ, ಯಾಕೆ ಆಯುಷ್ಯ ಖಾಸವಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದಾಗ ವಿದುರ ಬಹಳ ಸೊಗಸಾದ ಉತ್ತರವನ್ನು ಕೊಡ್ತಾನೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನ ಸ್ಥವಿರ ಆಯತಿ ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಇವತ್ತಿನ ಹುಡುಗರು, ಇವತ್ತಿನ ಯುವಕರು ಅರ್ಥಮದ, ಅನ್ನಮದ, ರೂಪಮದ, ಪ್ರತಿಷ್ಠೆಯ ಮದ ಇತ್ಯಾದಿ ಅನೇಕ ಮದಗಳಲ್ಲಿ ವಿದ್ಯಾಮದ, ಇವುಗಳಲ್ಲಿ ಸಿಲುಕಿದ ಯುವಕರು ಅವಶ್ಯವಾಗಿ ಕೇಳಬೇಕು, ತಮ್ಮ ಆಯುಷ್ಯ ಹೇಗೆ ಘಟಿಸುತ್ತಿದೆ, ಹೇಗೆ ಕ್ಷೀಣಿಸ್ತಾ ಇದೆ, ಹೇಗೆ ಸೊರಗುತ್ತಾ ಇದೆ, 100ಕ್ಕಿದ್ದುದು 70, 80ಕ್ಕೆ ಯಾಕೆ ಬಂದು ನಿಂತಿದೆ, ಹಾಗಾದ್ರೆ ನಮ್ಮ ಆಯುಷ್ಯ ಏನು, ಆಯುಷ್ಯ ಕಡಿಮೆಯಾದಷ್ಟು ಸಾಧನೆ ಕುಂಠಿತವಾಯ್ತಲ್ಲವೇ ಇತ್ಯಾದಿಗಳನ್ನು ಅವಶ್ಯವಾಗಿ ವಿಚಾರ ಮಾಡಬೇಕು. ಯಾಕೆ ಅಂತ ಕೇಳಿದಾಗ ಇವತ್ತು ಎಲ್ಲರೂ ನನ್ನಿಂದ ಬದಲು ಮಾಡಿಕೊಂಡು ಎಲ್ಲರೂ ಆಯುಷ್ಯ ಕ್ಷೀಣಕ್ಕಾಗಿ ನಿರಂತರ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಏನು ಅಂತಂದರೆ, ತಂದೆ ತಾಯಿಗಳು, ಗುರುಗಳು, ಹಿರಿಯರು ಬಂದಾಗ, ಅಜ್ಜ ಅಜ್ಜಿ ಮೊದಲಾದವರು ಬಂದಾಗ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಅವ್ರು ಬಂದಿದ್ದಾರೋ ಇಲ್ಲೋ ಎನ್ನುವುದು ಲಕ್ಷ್ಯವನ್ನೂ ಕೊಡದೇನೆ ಹೇಗೆ ನೋಡಿ, ಡ್ಯಾಡಿ ಬಂದ್ರ, ಪಪ್ಪ ಬಂದ್ರ, ಹಾಯ್ ಹಲೋ ಅಂತ ಹೇಳಿ ಮಾತನಾಡ್ತೇವಲ್ಲ, ಈ ಮಾತನಾಡುವುದರಿಂದಲೇನೆ. ಯಾಕೆ? ಇವೆಲ್ಲ ಮದಗಳ ಪ್ರಭಾವ. ಅನ್ನಮದ, ಅರ್ಥಮದ, ರೂಪಮದ, ವಿದ್ಯಾಮದ ಇವುಗಳ ಪ್ರಭಾವ. ಈ ಪ್ರಭಾವಗಳಿಂದ ತೋರುವ ದುರಹಂಕಾರದ ವರ್ತನೆ ಏನಿದೆ, ಇದುವೇ ಆಯುಷ್ಯವನ್ನು ಕ್ಷೀಣಿಸ್ತಾ ಇದೆ, ಕ್ಷಣ ಮಾಡಿ ಹಾಕ್ತಾ ಇದೆ. ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಯುವಕನಾದ ಮನುಷ್ಯ ಸ್ಥವಿರಾಯಾತಿ, ಹಿರಿಯರು, ತಂದೆ ತಾಯಿಗಳು, ಗುರುಗಳು, ಅಜ್ಜ ಅಜ್ಜಿಯರು, ಅತ್ತೆ ಮಾವಂದಿರು ಎದುರಿಗೆ ಬಂದಾಗ ಪ್ರತ್ಯುತ್ಥಾನಾಭಿವಾದಾಭ್ಯಾಂ, ಎದ್ದು ನಿಂತು ಆಗ ಸ್ವಾಗತವನ್ನು ಹೇಳಿ ಅಭಿವಾದನ ಮಾಡಿ ನಮಸ್ಕಾರವನ್ನು ಮಾಡಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ತಾನು ಕೈ ಕಟ್ಟಿಕೊಂಡು ನಿಲ್ಲದಿದ್ದರೆ ಏನಾಗತ್ತೆ ಅಂತಂದ್ರೆ, ನಮ್ಮ ಜೀವ ಮೇಲೆ ಹಾರಿಬಿಟ್ಟಿರುತ್ತೆ ಅಂತೆ, ಪ್ರಾಣ ಶ್ವಾಸೋಚ್ಛ್ವಾಸ ಮೇಲೆ ಹಾರಿರುತ್ತೆ. ಇವನು ಎದ್ದು ನಿಂತು ಸ್ವಾಗತವನ್ನು ಮಾಡಿ ಅಭಿವಾದನ ನಮಸ್ಕಾರವನ್ನು ಮಾಡಿ ಆದರ ಗೌರವವನ್ನು ಕೊಟ್ಟು ಅವ್ರ ಯಾತನವನ್ನು ಕೊಟ್ಟು ತಾನು ನಿಂತ ಆಗ ಆ ಶ್ವಾಸೋಚ್ಛ್ವಾಸ ತೆಳಗೆ ಬರುತ್ತೆ, ಗಾಳಿ ತೆಳಗೆ ಬಂದು ಅವನಲ್ಲಿ ಗಟ್ಟಿಯಾಗಿ ನಿಲ್ಲತ್ತೆ. ಇಲ್ಲದೇ ಇದ್ದರೆ 1 ದಿನ, 2 ದಿನ, 4 ದಿನದ ಆಯುಷ್ಯ ಹೋಗೇ ಬಿಡತ್ತೆ. ಈ ಕ್ರಮದೊಳಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದೇ ಮಹಾಭಾರತದಲ್ಲಿ ಇನ್ನೊಂದು ಕಡೆ ಬಹಳ ಸುಂದರವಾದ ಮಾತು ಬರುತ್ತೆ. ನಿತ್ಯಂ ವೃದ್ಧೋಪಸೇವಿನಃ, ಪ್ರತಿನಿತ್ಯದೊಳಗೆ ವೃದ್ಧರ ಉಪಸೇವನೆಯನ್ನು ಯಾರು ಮಾಡ್ತಾರೆ, ಚೆನ್ನಾಗಿ ಸೇವೆಯನ್ನು ಯಾರು ಮಾಡ್ತಾರೆ, ಅವರ ಆಯುಷ್ಯ, ಅವರ ಜ್ಞಾನ, ಅವರ ಶ್ರೀಮಂತಿಕೆ, ಅವರ ಕೀರ್ತಿ ಬೆಳೀತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನಮ್ಮ ಆಯುಷ್ಯ ಕ್ಷೀಣವಾಗೋದಕ್ಕೆ ಅನೇಕ ಕಾರಣಗಳಿವೆ. ಆ ಅನೇಕ ಕಾರಣಗಳಲ್ಲಿ ದೈನಂದಿನವಾಗಿ ಕ್ಷೀಣಿಸಿಕೊಳ್ಳುವುದಕ್ಕೆ ಮಾಡಿಕೊಳ್ತಾ ಇರುವಂತಹ ಅದ್ಭುತವಾದ ಕಾರಣವೇನು ಅಂತಂದ್ರೆ, ಅದು ಗುರುಗಳು, ತಂದೆ ತಾಯಿಗಳು, ಹಿರಿಯರು, ವೃದ್ಧರು ಬಂದಾಗ ಎದ್ದು ನಿಂತು ಸ್ವಾಗತವನ್ನು ಮಾಡದೇ ಇರೋದು. ಅಟ್ಲೀಸ್ಟ್ ಅವ್ರು ಬಂದಿದ್ದಾರೆ ಏನೋ ಎಚ್ಚರಿಕೆಯೂ ಇಲ್ಲದೆ ಇರುವಟ್ಟು ತನ್ನ ಗುಂಗಿನೊಳಗೆ ತಾನು ತನ್ಮಯನಾಗಿ ಹೋಗಿರ್ತಾನೆ. ಏನಂತ ದೊಡ್ಡ ಗುಂಗಿರುತ್ತೆ?